ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನ್ ಬೇಕು ಅಂತ ಮುಂಚೆನೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಎಲ್ಲಾರ ಹೆಣ್ಮಕ್ಳು ಹಬ್ಬ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಬಂದಿದ ತಕ್ಷಣನೇ ಎಷ್ಟು ಪ್ರಿಪ್ರೇಷನ್ನು, ಹೆಣ್ಮಕ್ಳಿಗೆ ಅದೊಂದು ಸಡಗರ ಅಂತಾನೆ ಹೇಳ್ಬೋದು. ನಾನು ಕೂಡ ಈ ಸತಿ ಲಕ್ಷ್ಮಿ ಹಬ್ಬನ ತುಂಬಾ ಅಂದ್ರೆ ಏನೋ ತುಂಬಾ ಕಟ್ನಿಟ್ಟಾಗೆ ಮಾಡೋಣ ಅಂತಲ್ಲ, ಹೇಗೆ ಅಂತಂದ್ರೆ ಪಾಲಿಸ್ಕೊಂಡು ಪೂಜೆ ಮಾಡಬೇಕು ಅಂತ ತುಂಬಾನೇ ಅನ್ನಿಸ್ತಾ ಇದೆ. ಸೊ ಆದ್ರಿಂದ ಈ ಸತಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು. ಇಲ್ಲಿಂದ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ನಾನು ಅರೇಂಜ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ತುಂಬ ಐಟಮ್ಸ್ ಅರೇಂಜ್ ಮಾಡ್ಕೊಳೋದಿರುತ್ತೆ. ಏನು ಅಂತಂದರೆ ಪ್ರತಿ ಹಬ್ಬ ಕೂಡ ಅಷ್ಟೇ ಹೆಣ್ಮಕ್ಳು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಮನೇಲಿ ಯಾರಾದರೂ ಒಬ್ಬರು ಪೂಜೆ ಮಾಡ್ತಾರೆ. ಬಟ್ ವರಮಹಾಲಕ್ಷ್ಮಿ ಹಬ್ಬ ಏನು ಅಂತಂದರೆ ಹೆಣ್ಮಕ್ಳೇ ಪೂಜೆ ಮಾಡಬೇಕು. ಅವಾಗ್ಲೇನೆ ಇದು ಲಕ್ಷ್ಮಿಗೆ ತುಂಬ ಇಷ್ಟ, ಪ್ರಿಯ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಸತಿ ಪ್ರತಿಯೊಂದೂ ಕರೆಕ್ಟಾಗೆ ಫಾಲೋ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫುಲ್ ಇಲ್ಲೆಲ್ಲ ಅರೇಂಜ್ ಮಾಡ್ಕೊಳೋದಕ್ಕೆ ಫುಲ್ಲು ಎಲ್ಲ ಮೆಸ್ಸಪ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಾನು ಏನೇನು ಅರೇಂಜ್ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟು ಯಾಕೆ ಅಂತಂದರೆ ಅಲ್ಲಿ ಸಿಗೋದಿಲ್ಲ ಐಟಮ್ಸು ಊರಲ್ಲಿ ಈ ಥರದ್ದೆಲ್ಲ. ಅದಕ್ಕೋಸ್ಕರ ಇಲ್ಲಿಂದನೇ ಬ್ಯಾಂಗ್ಳೂರಲ್ಲೇ ಎಲ್ಲ ಒಂದು ಸ್ವಲ್ಪ ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಮಾರ್ಕೆಟ್ಗೆ ಹೋಗಿ ಹೂವು ಅದು ಇದು ಇನ್ನೂ ತೊಗೊಂಬರೋದಿರುತ್ತೆ. ಅದು ಅತ್ತೆ ಮಾವ ಹೇಳ್ತಾರೆ, ಅದು ನಾನು ತೊಗೊಂಬರಬೇಕು. ಸೊ ಇಲ್ಲಿ ನಾನು ಬೇಸಿಕಲಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅಂತ ಮುಂಚೆನೇ ಈ ಥರ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರಿಂದ ಒಂದು ಸ್ವಲ್ಪ ಈಸಿ ಆಯಿತು. ಏನೇನು ಐಟಮ್ಸ್ ಬಂತು ಅದನ್ನೆಲ್ಲ ಟಿಕ್ ಮಾರ್ಕ್ ಮಾಡ್ಕೊತಾ ಇದ್ದೆ. ಯಾಕೆಂತಂದರೆ ಬ್ಯುಸಿ ಸ್ಕೆಡ್ಯೂಲಲ್ಲೆಲ್ಲ ಮರ್ತೋಗ್ಬಿಡ್ತೀವಿ ಅಂತ. ಸೊ ಇದು ಒಂದು ಸ್ಮಾಲ್ ಪ್ಯಾಕಿಂಗ್ ಕವರ್ ಈ ಥರ ಬರುತ್ತೆ. ಇದಕ್ಕೆ ನಾನು ಒಂದು ರಿಟರ್ನ್ ಗಿಫ್ಟ್ ಕೂಡ ತೊಗೊಂಡಿದ್ದೀನಿ. ರಿಟರ್ನ್ ಗಿಫ್ಟ್ ಏನು ಅಂತಂದರೆ ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ ಇಲ್ಲ ಕುಂಕುಮ ಅಥವಾ ದೇವ್ರ ಐಟಮ್ಸ್ ಏನಾದರೂ ಒಂದು ಚಿಕ್ಕದಾಗಿದ್ದರೆ ಅದನ್ನ ಹಾಕ್ಕೊಂಡು ಫಿಲ್ ಮಾಡ್ಕೊಬೋದು. ಇದು ಆಮೆ ಟೈಪಲ್ಲಿ ಇದೆ. ಲಕ್ಷ್ಮಿಗೆ ಆಮೆ ಈ ಥರ ಎಲ್ಲ ಇಷ್ಟ ಅಲ್ಲ. ಸೊ ಅದರಿಂದ ಈ ಥರ ತೊಗೊಂಡೆ. 1 ಡಜನ್ ತೊಗೊಂಡಿದ್ದೀನಿ, ಸಾಕು. ಏಕೆಂದರೆ ಅಷ್ಟು ಸಾಕು ಅನಿಸುತ್ತೆ, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ. ಇದೊಂದು ಮತ್ತು ಇದೊಂದು ಮತ್ತು ಈ ಥರ ಪ್ಯಾಕೆಟಲ್ಲಿ ಈ ಸ್ವೀಟ್ಸ್ ಹಾಕ್ಕೊಡೋದಕ್ಕೆ ತೊಗೊಂಡಿರೋದು. ಆ್ಯಂಡ್ ಇನ್ನೊಂದು ಸ್ಮಾಲ್ ಡೆಕೋರೇಷನ್ ಮಾಡೋದಕ್ಕೆ ಇಲ್ಲಿ ಪ್ಲಾಸ್ಟಿಕ್ ಹಾರ ತೊಗೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ಇಲ್ಲಿ. ಎಸ್, ಇದು ಪ್ಲಾಸ್ಟಿಕ್ ಹಾರ ತೊಗೊಂಡಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ಅರೇಂಜ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು 1 ಸೆಟ್ಟಲ್ಲಿ 7 ಹಾರ ಬರುತ್ತೆ. ಸೊ ಹಾಗೆಯೇ ಇದು ನನಗೆ ಸಖತ್ ಇಷ್ಟ ಆಯಿತು, ನೋಡ್ಬೋದು. ಇದು ಒಂದು 4 ಬಳೆ ಮತ್ತು ಅರಿಶಿನ ಕುಂಕುಮ ಸೆಟ್ ಇರೋದು. ಇದು ಮುತ್ತೈದೆಯರು ಬಂದಾಗ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಡಬೇಕಲ್ಲ, ಸೊ ಅದು ಸೆಟ್ ಥರ ಬರುತ್ತೆ ಅಂತ ತೊಗೊಂಡಿರೋದು. ಇದೊಂದು ಬಾಕ್ಸ್ ಬರುತ್ತೆ, ಇದರಲ್ಲಿ 12 ಸೆಟ್ ಬರುತ್ತೆ. ಹಾಗೆಯೇ ಇದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿದೆ, ಬ್ಲೌಸ್ ಪೀಸ್ ಎಲ್ಲ ಕರೆಕ್ಟಾಗಿದೆ ಅಂತ. ಸೊ ಬ್ಲೌಸ್ ಪೀಸು. ಹಾಗೆಯೇ ದೇವರಿಗೆ ಈ ಸತಿ ಗ್ರೀನ್ ಕಲರ್ ಸ್ಯಾರಿ ಉಡಿಸ್ತಾ ಇರೋದ್ರಿಂದ ದೇವರಿಗೇನೆ ಸಪ್ರೇಟಾಗಿ ಇದು ಗ್ರೀನ್ ಕಲರು 2 ಡಜನ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ಓಪನ್ ಮಾಡಿಲ್ಲ. ಹಾಗೆಯೇ ಇದು ದೊಡ್ಡ ಸೇಫ್ಟಿ ಪಿನ್ಸ್ ದೊಡ್ಡದಿದ್ರೆ ಸ್ಯಾರಿ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ. ದೇವ್ರದ್ದು ಸ್ಯಾರಿ ಬಂದು ಆಂಟಿ ಮನೇಲಿದೆ. ಅದನ್ನ ನಮ್ಮ ಹಸ್ಬೆಂಡ್ ಆನ್ ದ ವೇ ಬರಬೇಕಾದ್ರೆ ಇಸ್ಕೊಂಡು ಬರ್ತಾರೆ. ಈ ಸತಿ ಗ್ರೀನ್ ಕಲರ್ ಉಡ್ಸೋಣ ಅಂತ. ಏಕೆಂದರೆ ಹೊಸ ಮನೇಲಿ ಫಸ್ಟ್ ಟೈಮ್ ಲಕ್ಷ್ಮಿ ಕೂರಿಸ್ತಾ ಇರೋದ್ರಿಂದ
ಸಖತ್ ಖುಷಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ ಇಂದ ಸ್ಟಾರ್ಟ್ ಮಾಡೋಣ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಅತ್ತೆ ಹೇಳಿದ್ರು. ಗ್ರೀನ್ ಕಲರ್ ಸ್ಯಾರಿ ತೊಗೊಂಬರ್ತಿದ್ದಾರೆ. ಆ್ಯಂಡ್ ಇನ್ನೊಂದು ನನಗೆ ಇದು ಬಂದು ಈ ಬ್ಯಾಗ್ ಒಳಗಡೆ ಕವರ್ಸ್ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಒಂದೇ ಕವರಲ್ಲಿ ಎಲ್ಲ ಹಾಕ್ಕೊಡೋದಕ್ಕೆ ಕವರ್ಸ್ ಇರೋದ್ರು. ಆ್ಯಂಡ್ ಬೇಸಿಕಲಿ ನನಗೆ ತುಂಬ ಇಷ್ಟ ಆಗಿರೋದಂದರೆ ಈ ಥರ ಸೆಟ್ಟು. ಇದು ಬಂದು ನಮ್ಮ ಮಮ್ಮಿ ಇದು ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರಲ್ಲ ಆ ಟೈಮಲ್ಲಿ ನನಗೆ ಈ ಸೆಟ್ ಕೊಟ್ಟಿದ್ರು. ಇದು ಈ ಥರ ಪೂಜೆ ಟೈಮ್ಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ತೋರಿಸ್ತೀನಿ ಯಾವ ಥರ ಸೆಟ್ ಇದೆ ಅಂತ. ನಾನು ಆ್ಯಕ್ಚುಲಿ ತುಳಸಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತೀನಿ. ಇಲ್ಲಿ ಈ ಮನೇಲಿ ಗ್ರ್ಯಾಂಡಾಗಿ ಮಾಡ್ತೀನಿ. ಲಾಸ್ಟ್ ಟೈಮ್ ಮಾಡಿದಾಗ ಇದು ಇಟ್ಟಿದ್ದೆ, ಅವಾಗ ವಿಡಿಯೋ ನಾನು ಮಾಡಿರಲಿಲ್ಲ. ಈ ಸತಿ ತುಳಸಿ ಹಬ್ಬದಲ್ಲಿ ಗ್ರ್ಯಾಂಡಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಸ್, ಇನ್ನು ನೋಡಿ, ಇದು ಹೂವು ಅಥವಾ ಫ್ರೂಟ್ಸು ಏನಾದರೂ ಡೆಕೋರೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಈ ಥರ ಸೆಟ್ಟು ಕೊಟ್ಟಿದ್ರು ಬಾಗಿನ ಟೈಮಲ್ಲಿ, ಇದು ಹೆಲ್ಪ್ ಆಗುತ್ತೆ ಅಂತ. ಮತ್ತು ನೋಡಿ, ಇದು ಫ್ಲವರ್ ಥರ ಇದೆ ಪ್ಲೇಟು, ಇದಕ್ಕೂ ಅರೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದು ಒಂದು ಸ್ವಲ್ಪ ದೊಡ್ಡದು ಬರುತ್ತೆ, ಇದು ಚಿಕ್ಕದು ಬರುತ್ತೆ, ಇದು ದೊಡ್ಡದು ಬರುತ್ತೆ. 3 ಥರ ಪ್ಲೇಟ್ಸ್ ಇದೆ. ಮತ್ತು ಇದು ನೋಡಿ, ಇದ್ರ ಒಳಗಡೆ ಹೂವು ಅಥವಾ ಏನಾದರೂ ಹೂವು ಥರ ಅಥವಾ ಅರಿಶಿನ ಕುಂಕುಮ ಅಥವಾ ಏನೋ ಒಂದು ಹಾಕ್ಕೊಂಡು ಹಾಕೋಬೋದು. ಇದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು ಇದರಲ್ಲಿ. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ತುಳಸಿ ಹಬ್ಬಕ್ಕೆ. ನೋಡಿ, ಈ ಥರ ಬರುತ್ತೆ. ಸೊ ಇಷ್ಟು ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಇಲ್ಲೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಸೊ ಟೋಟಲಿ ಇಷ್ಟು ಅರೇಂಜ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಆ್ಯಂಡ್ ಲಕ್ಷ್ಮಿ ಕೂರಿಸೋದಕ್ಕೆ ಒಂದು ಟೇಬಲ್ ಬೇಕಾಗಿತ್ತು. ಸೊ ಅದರಿಂದ ಟೇಬಲ್ ಒಂದು ಆರ್ಡ್ರ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಟೇಬಲ್ ಅಂತ ಸರ್ಚ್ ಮಾಡಿದ್ವಿ, ಸಿಗಲಿಲ್ಲ. ಸೊ ಬೇರೆ ರೀತಿ ಟೇಬಲ್ ಸಿಕ್ತು. ಅಂದರೆ ಅದು ಚೆನ್ನಾಗಿದೆ, ಅದು ಕೂರಿಸ್ಬೋದು ಅನ್ನಿಸ್ತು. ಸೊ ಆ ಥರ ಆರ್ಡ್ರ್ ಮಾಡಿದ್ದೀನಿ. ಅದು ಪ್ಯಾಕಾಗಿ ಅಲ್ಲಿ ಒಂದು ಸೈಡಲ್ಲಿ ಇದೆ. ಸೊ ಅದನ್ನು ಲಕ್ಷ್ಮಿ ಕೂರಿಸೋ ಟೈಮಲ್ಲೇ ನೀವು ನೋಡ್ಬೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ತಲೆಯಲ್ಲಿದೆ, ಇದೇ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಇದೇ ಥರ ಡೆಕೋರೇಟ್ ಮಾಡಬೇಕು ಅಂತ. ಹೇಗೆ ಬರುತ್ತೆ ಅಂತ ನೋಡೋಣ. ಲಾಸ್ಟ್ ಟೈಮು ಇದು ಸ್ಯಾರಿ ಟ್ರೈ ಮಾಡಿದ್ದೆ. ಫಸ್ಟ್ ಟೈಮು ಸ್ಯಾರಿ ಉಡಿಸಿ ನಾನು ಲಕ್ಷ್ಮೀ ಪೂಜೆ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗೆ ಸ್ಯಾರಿ ಡ್ರೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಅಂತ. ಸೊ ಇಷ್ಟೆಲ್ಲ ಅರೇಂಜ್ ಮಾಡಿಕೊಂಡು ಮತ್ತೆ ನಾಳೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತೀವಿ ಅಂತ, ಹಾಗೆಯೇ ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಹಾಗೆಯೇ ಲಕ್ಷ್ಮೀ ಪೂಜೆನ ಏನಕ್ಕೆ ಮಾಡ್ತಾರೆ ಆ್ಯಂಡ್ ಹೇಗೆ ಲಕ್ಷ್ಮೀ ಪೂಜೆ ವ್ರತ ಹೇಗೆ ಸ್ಟಾರ್ಟ್ ಆಯಿತು, ಪ್ರತಿಯೊಂದು ಕೂಡ ಬೇಸಿಕ್ ಇನ್ಫಾರ್ಮೇಷನ್ನು ತಿಳ್ಕೊಂಡಿದ್ದೀನಿ. ಅದನ್ನ ಬೇಸಿಕ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಪೂಜೆ ಮಾಡ್ತಾನೆ ಪ್ರಿಪ್ರೇಷನ್ ಮಾಡ್ತಾನೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಯಾಕೆ ಅಂತಂದರೆ, ನಾವು ಏನೇ ಒಂದು ಪೂಜೆ ಮಾಡ್ತೀವೋ ಅಥವಾ ಏನೋ ಒಂದು ಮಾಡ್ತಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜು ತಿಳ್ಕೊಳೋದ್ರಿಂದ ನಮಗೆ ಬೇಸಿಕ್ ನಾಲೆಡ್ಜ್ ಬರುತ್ತೆ. ಆ್ಯಂಡ್ ಆಲ್ಸೋ ಏನಕ್ಕೆ ಅನ್ನೋದು ತಿಳ್ಕೊತೀವಿ. ನಾಲೆಡ್ಜ್ ಪರ್ಪಸ್ಸಿಗೆ ತಿಳ್ಕೊಬೇಕು. ಮತ್ತು ಸುಮ್ಮನೆ ಏನೋ ಒಂದು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಏನೋ ಒಂದು ಅದಲ್ಲ. ಏನು ಪೂಜೆ ಮಾಡ್ತಾರೆ, ಮೇಯ್ನು ಹೇಗೆ ಸ್ಟಾರ್ಟ್ ಆಯಿತು ಈ ವ್ರತ ಅನ್ನೋದು ತಿಳ್ಕೊಂಡು ಮಾಡೋದ್ರಿಂದ ಅದು ನಮಗೂ ಭಕ್ತಿ ಕೂಡ ಜಾಸ್ತಿ ಆಗುತ್ತೆ. ಪ್ಲಸ್ ನಾವು ದೇವ್ರ ಬಗ್ಗೆ ಆಗಲಿ ಏನರ ಬಗ್ಗೆ ಆಗಲಿ ತಿಳ್ಕೊಂಡಷ್ಟು ನಮಗೆ ನಾಲೆಡ್ಜ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾನು ಇದ್ರ ಬಗ್ಗೆ ಲಕ್ಷ್ಮೀ ವ್ರತ ಬಗ್ಗೆ ತಿಳ್ಕೊಂಡೆ, ಏನು ಅಂತ ಬೇಸಿಕ್ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ನೇಟಿವ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಇದು ತುಂಬಾ ವೆದರ್ ಮಾತ್ರ ತುಂಬಾ ಕೂಲಾಗಿತ್ತು ಇವತ್ತು. ಬೆಳಗ್ಗೆಯಿಂದನೂ ಕೂಡ ಮಳೆ ಬರ್ತಾನೆ ಇತ್ತು. ಮನೇಲಿ ನಾನೇನು ಟಿಫನ್ ಮಾಡಲಿಲ್ಲ. ಮನೆ ಪೂಜೆ ಮುಗಿಸ್ಕೊಂಡು ಹೋಟೆಲಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ವೆದರ್ ಹೇಗಿತ್ತು ಅಂತಂದರೆ ಸಿಟಿ ಕೂಡ ನೇಚರ್ ಫೀಲ್ ಕೊಡ್ತಾ ಇತ್ತು. ಅಷ್ಟು ಕೂಲಾಗಿತ್ತು. ಇನ್ನು ತುಂಬಾ ಲೇಟ್ ಆಯಿತು ಹೋಗೋ ಅಷ್ಟೊತ್ತಿಗೆ. ಏಕೆಂದರೆ ಈ ಮಳೆಯಲ್ಲೂ ಕೂಡ ತುಂಬ ಟ್ರಾಫಿಕ್ ಇತ್ತು. ಮಳೆ ಮತ್ತು ಟ್ರಾಫಿಕ್ ಇದನ್ನೆಲ್ಲ ಕ್ರಾಸ್ ಮಾಡಿ ಹೋಗೋಕ್ಕೆ ತುಂಬ ಲೇಟ್ ಆಯಿತು. ಬಟ್ ಆ ಮಳೆನ ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಸಿಟಿಯಿಂದ
ಹಳ್ಳಿಗೆ ಎಂಟ್ರಿ ಆದ ತಕ್ಷಣನೇ ಏನೋ ಒಂಥರ ಡಿಫ್ರೆಂಟ್ ಏರಿಯಾಗೆ ಬಂದ್ವಿ. ಅಷ್ಟು ಖುಷಿಯಾಗೋಯ್ತು ನನಗಂತೂ. ಹಾಗೆ ಆನ್ ದ ವೇ ಹೋಗ್ತಾ ಕೆ ಆರ್ ಪುರಂ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ತುಂಬಾನೇ ರಶ್ ಇತ್ತು. ಹೂವಿನ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗಲಿಲ್ಲ. ಫೆಸ್ಟಿವಲಲ್ಲಿ ಗೊತ್ತಲ್ಲ ನಿಮಗೇನೆ. ಸೊ ಮನೇಲಿ ರೀಚ್ ಆಗಿ ಹಾಗೇನೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲರ ಜೊತೆ ಮಾತಾಡಿ ಇದು ನಾವು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆಲ್ಲ ಹೂವು ಎಲ್ಲ ಬಾಳೆ ಬಾಳೆಕಂದೆಲ್ಲ ತಗೊಂಬಂದು ಇಟ್ಟಿದ್ರು. ಇಲ್ಲಿ ಏನು ಅಂತಂದರೆ ಪ್ರತಿಯೊಬ್ರೂ ಒಂದೊಂದು ಕೆಲಸನ ತಗೊಂಡು ವರ್ಕ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಸೇರಿ ವರ್ಕ್ ಮಾಡ್ತಾ ಇದ್ದಿದ್ದು. ಮತ್ತು ನೈಟು ಊಟ ಎಲ್ಲ ಆಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಮುತ್ತೈದೆಯರು ಬರ್ತಾರಲ್ಲ ಅವರಿಗೆ ಅಂತ ನಾನು ಈ ಥರ ಸೆಟ್ ಮಾಡ್ತಾ ಇದ್ದೆ. ಮತ್ತು ಇಲ್ಲಿ ನಾನು 9 ಗಂಟು ಹಾಕ್ಬಿಟ್ಟು ಅದನ್ನ ಅರಶಿನದಿಂದ ಇದು ಮಾಡಿ ಕೈಗೆ ಕಂಕಣ ಕಟ್ಕೊಳೋದ್ರಿಂದ ತುಂಬಾನೇ ಒಳ್ಳೆಯದು. ಏನಕ್ಕೆ 9 ಗಂಟು ಹಾಕ್ತೀವಿ ಅಂತಂದರೆ 9 ಗಂಟು ಬಂದ್ಬಿಟ್ಟು ಇದು ನಮ್ಮಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಏನು ನಕಾರಾತ್ಮಕ ಶಕ್ತಿ ಏನಿರುತ್ತೋ ಅದು ಹೋಗುತ್ತೆ. ನವಶಕ್ತಿಗಳು 9 ಗಂಟಲ್ಲಿ ಇರುತ್ತೆ. ಆದ್ದರಿಂದ 9 ಗಂಟೆ ಹಾಕಿ ನಾವು ಕಂಕಣ ಕಟ್ಕೊಳೋದ್ರಿಂದ ತುಂಬಾನೇ ಒಳ್ಳೆಯದು. ಮತ್ತು ನಾನಿಲ್ಲಿ ಡೆಕೋರೇಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಆ್ಯಂಡ್ ಇವಾಗ ನಾನು ಸೀರೆದೆಲ್ಲ ತೋರಿಸ್ತಾ ಇದ್ದೀನಿ ಅಲ್ಲ ಅದು ದೇವರಿಗೆ ಬಾಗಿನ ಕೊಡೋದಕ್ಕೆ ಅಂತ ನಾನು ಅರೇಂಜ್ ಮಾಡ್ಕೊಂಡಿದ್ದು. ಬಾಗಿನ ಯಾವ ಥರ ಕೊಡೋದು? ಬಾಗಿನ ಅಂತಂದರೆ ಹೂವ, ಹಣ್ಣು ಮತ್ತು 2 ಬೆಲ್ಲದಚ್ಚು, ಸ್ಯಾರಿ, ಬಳೆ ಮತ್ತು ಕಡಲೆ ಇದನ್ನೆಲ್ಲ ಹಾಕ್ಬಿಟ್ಟು ಇದು ಅರಿಶಿನ ಬಟ್ಟೆಯಿಂದ ಮುಚ್ಚಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ದೇವ್ರನ್ನ ಎತ್ತಬೇಕಾದ್ರೆ ಲಾಸ್ಟಲ್ಲಿ ದೇವರಿಗೆ ಕೊಡಬೇಕು. ಮಡಿಲಕ್ಕಿ ಅಂತ ಹೇಳ್ತಾರೆ. ಆ ಮಡಿಲಕ್ಕಿನ ಕೊಡಬೇಕು. ಆಮೇಲೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ನೈಟೇನೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸ್ಯಾರಿ ಡ್ರೇಪಿಂಗ್ ಮಾಡೋದಕ್ಕಿಂತ ಮುಂಚೆನೇ ದೇವರಿಗೆ ನಾನು ಫಸ್ಟು ತಲೆಗೆ ಸ್ನಾನ ಮಾಡಿಕೊಂಡು ಮಡಿಯಿಂದನೇ ಎಲ್ಲ ಪ್ರತಿಯೊಂದು ಮಾಡಿದ್ದು. ದೇವರಿಗೆ ಸ್ಯಾರಿ ಉಡಿಸಿದ್ದು ಕೂಡ ಮಡಿಯಿಂದನೇ. ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಕಂಕಣ ಕಟ್ಟಿಕೊಂಡು ಆಮೇಲೆ ಪೂಜೆ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ ಹತ್ರ ಆದರೂ ಹಸ್ಬೆಂಡ್ ಮಲಗಿದ್ರೆ ಮನೇಲಿ ದೊಡ್ಡವ್ರ ಹತ್ರ, ಅತ್ತೆ ಹತ್ರ ಆಗಲಿ, ಅಮ್ಮ ಹತ್ರ ಆಗಲಿ ಕಂಕಣ ಕಟ್ಟಿಸ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರತಿ ಹಬ್ಬ ಕೂಡನು ಮನೇಲಿ ಹಿರಿಯರು ಪೂಜೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮೇನು ಹೆಣ್ಮಕ್ಳು ಸ್ಟಾರ್ಟಿಂಗ್ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಸ್ಟಾರ್ಟಿಂಗ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ನೀವೆಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೂ ನೀವು ಕಂಕಣ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟು ನೀವು ಕಂಕಣ ಕಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಪೂಜೆ ಯಾರು ಸ್ಟಾರ್ಟ್ ಮಾಡ್ತಾರೋ ಅವ್ರು ಕಟ್ಕೊಳೋ ಕಂಕಣನ ಕೈಯಲ್ಲಿಟ್ಕೊಂಡು ಮನೆಯವ್ರಿಗೆ ಮತ್ತು ನಮಗೆ ಮತ್ತು ಮನೇಲಿರೋರ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರು ಎಲ್ಲರಿಗೋಸ್ಕರ ನಿಮಗೋಸ್ಕರ ಬೇಡಿಕೊಂಡು ಆ ಕಂಕಣನ ನಿಮ್ಮ ಮದುವೆ ಆಗಿರೋರು ನಿಮ್ಮ ಹಸ್ಬೆಂಡ್ ಹತ್ರ ಇಲ್ಲಾಂದರೆ ಅತ್ತೆ ಹತ್ರ, ಅಮ್ಮಂದಿರ ಹತ್ರ ಕಟ್ಟಿಸ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಗಂಡ ಮಲಗಿದ್ರೆ ಅಥವಾ ಆ ಟೈಮಲ್ಲಿ ಇದು ಅತ್ತೆ ಇಲ್ಲ ಅಂತಂದರೆ ಅಮ್ಮಂದಿರ ಹತ್ರ ಇದು ಮುತ್ತೈದೆಯರ ಹತ್ರ ಯಾರ ಹತ್ರನಾದರೂ ಕಟ್ಟಿಸ್ಕೊಂಡು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಪೂಜೆ ಸ್ಟಾರ್ಟ್ ಮಾಡೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ನರಕಾತ್ಮಕ ಶಕ್ತಿ, ಕೆಟ್ಟ ದೃಷ್ಟಿ ಆಗಲಿ ನಿಮ್ಮಲ್ಲೇ ಆಗಲಿ ಮೇಲೆ ಬಿದ್ದಿದ್ರೆ ಅದು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ನೀವು ಕಂಕಣ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದು ನೀವು ಮಡಿಲಕ್ಕಿ ಏನು ರೆಡಿ ಮಾಡಿರ್ತೀರೋ ಅದನ್ನು ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಮಡಿಲಕ್ಕಿಗೆ ಏನೇನು ಹಾಕಬೇಕು ಅಂತಂದರೆ ಅಕ್ಕಿ, ಕೊಬ್ಬರಿ, 2 ಬೆಲ್ಲದಚ್ಚು, ಕಡಲೆ ಮತ್ತು ಅರಿಶಿನ, ಕುಂಕುಮ, ಬಳೆ, ಹಣ್ಣು, ಬ್ಲೌಸ್ ಪೀಸು ಇಲ್ಲಾಂದರೆ ಸ್ಯಾರಿ ಇಷ್ಟು ಹಾಕ್ಬಿಟ್ಟು ಆಮೇಲೆ ಒಂದು ಹಳದಿ ಬಟ್ಟೆಯಿಂದ ಮುಚ್ಚಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಈ ಮಡಿಲಕ್ಕಿನ ನೀವು ಲಾಸ್ಟಲ್ಲಿ ದೇವ್ರನ್ನ ತೆಗೆಯೋ ಟೈಮಲ್ಲಿ ನೀವು ದೇವರಿಗೆ ಮಡಿಲಕ್ಕಿ ಕೊಡಬೇಕು. ಇಷ್ಟೆಲ್ಲ ಆದಮೇಲೆ ಇಷ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ನೀವು ಮನೇಲಿ ಏನೇ ಸ್ವೀಟ್ ಮಾಡಿದ್ರೂ ಕೂಡ ಫಸ್ಟು ನೈವೇದ್ಯಗೆ ನೀವು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದು ಇದು ಸತ್ಯನಾರಾಯಣ ಪೂಜೆ ಮಾಡ್ತೀರಲ್ಲ ಆ ಟೈಮಲ್ಲಿ ಸಜ್ಜಿಗೆ ಮಾಡ್ತೀರಾ. ಹಾಗೆಯೇ ನಾರಾಯಣಗೆ ಸಜ್ಜಿಗೆ ಹೇಗಿಷ್ಟನೋ ಲಕ್ಷ್ಮಿ
ಕೂಡ ಸಜ್ಜಿಗೆ ಅಂದರೆ ತುಂಬಾ ಇಷ್ಟ. ಫಸ್ಟು ನೈವೇದ್ಯಗೆ ನೀವು ಸಜ್ಜಿಗೆ ಇಟ್ಟು ಆಮೇಲೆ ನೀವು ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೈವೇದ್ಯ ಇಟ್ಟೇ ಪೂಜೆ ಸ್ಟಾರ್ಟ್ ಮಾಡಬೇಕು. ಇಷ್ಟು ನೀವು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ನೀವು ಪೂಜೆ ಅಕ್ಕಿ ಮತ್ತು ಕಳಸಕ್ಕೆ ನೀರು, ಒಂದು ಸ್ವಲ್ಪ ಅಕ್ಕಿ, ಅರಶಿನ, ಕುಂಕುಮ, ಡ್ರೈ ಫ್ರೂಟ್ಸು ಇಷ್ಟೆಲ್ಲ ಹಾಕಿ ನೀವು ಪೂಜೆ ಮತ್ತು ಸ್ವಲ್ಪ ಒಂದು ಲವಂಗ ಹಾಕಿ ಪೂಜೆ ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಸಕ್ಸಸ್ ಆಗುತ್ತೆ. ಮತ್ತು ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ಐಶ್ವರ್ಯ, ಆಯಸ್ಸು, ಸಂಪತ್ತು ಎಲ್ಲ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹಾಕಿ ದೇವರಿಗೆ ಒಂದು ತಾಳಿ ಮಾಡಿ, ಶ್ರದ್ಧೆಯಿಂದ ತಾಳಿ ಮಾಡಿ ದೇವ್ರಿಗೆ ಕಟ್ಟಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಇನ್ನು ನಾವು ವರಮಹಾಲಕ್ಷ್ಮಿ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಕೈಲಾಸಕ್ಕೆ ಪಾರ್ವತಿ ಬಂದು ಶಿವನ ಕೇಳ್ತಾರೆ, ಏನು ಮನೆಯಲ್ಲಿ ಹೆಣ್ಮಕ್ಳಿಗೆ ಕಷ್ಟ, ನಷ್ಟ, ದುಃಖ ಇವೆಲ್ಲ ಹೋಗೋದಕ್ಕೆ ಯಾವ ಪೂಜೆ ಮಾಡಬೇಕು ಅಂತ ಕೇಳಿದಾಗ ಶಿವ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ, ಪ್ರತಿ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಎಲ್ಲ ಕಷ್ಟ ನಷ್ಟಗಳು ಹೋಗಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಬೇಕಾದ್ರೆ ಚಾರುಮತಿಯವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಚಾರುಮತಿಯವರು ತುಂಬಾ ಒಳ್ಳೆ ಮನಸ್ಸಿರೋರು. ಬೆಳಿಗ್ಗೆ ಎದ್ದು ಒಳ್ಳೆ ಮನಸ್ಸಿಂದ ಪೂಜೆ ಮಾಡ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಇರ್ತಾರೆ. ಹಾಗೆಯೇ ಅವರು ಎಷ್ಟೇ ಕಷ್ಟ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿರ್ತಾರೆ. ಆ ಭಕ್ತಿಗೆ, ಅಂಥ ಒಳ್ಳೆ ಮನಸ್ಸಿಗೆ ಲಕ್ಷ್ಮಿ ಮೆಚ್ಚಿ ಕನಸಲ್ಲಿ ಬಂದು ನನ್ನ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋದ್ರಿಂದ ಪ್ರತಿ ಮನೆಯಲ್ಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಅವ್ರು ಅಂದ್ಕೊಂಡಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಕನಸಲ್ಲಿ ಬಂದು ಹೇಳೋದ್ರಿಂದ ಚಾರುಮತಿಯವರು ಎಲ್ಲರಿಗೂ ಹೇಳಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಪೂಜೆ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ಆ ಪೂಜೆ ನಡೀತಾ ಬರ್ತಾ ಇದೆ. ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಮುಗ್ದಾದ್ಮೇಲೆ ಮುತ್ತೈದೆಯವ್ರನ್ನೆಲ್ಲ ಕರೆಯೋದಕ್ಕೆ ಹೋಗಿ ನಾವು ಮುತ್ತೈದೆ ಆಗಿ ಹೋಗಿ ಅರಿಶಿನ ಕುಂಕುಮ ಇಟ್ಕೊಂಡು ನಮ್ಮ ಮನೆಗೂ ಮುತ್ತೈದೆಯರು ಬಂದವ್ರಿಗೆ ಅರಿಶಿನ ಕುಂಕುಮ ಕೊಟ್ವಿ. ಮುತ್ತೈದೆಯವರೆಲ್ಲ ಅರಿಶಿನ ಕುಂಕುಮ ಆದಮೇಲೆ ಲಾಸ್ಟಲ್ಲಿ ಫ್ರೈಡೇ ಈವ್ನಿಂಗ್ ಎಲ್ಲ ಮುಗಿದಾದ್ಮೇಲೆ ದೇವರಿಗೆ ಆರತಿ ಎತ್ತಬೇಕು. ಯಾಕೆ ಅಂತಂದರೆ ದೃಷ್ಟಿ ಆಗಿದ್ದರೆ ದೃಷ್ಟಿ ಹೋಗಲಿ ಅಂತ. ಇನ್ನು ನೆಕ್ಸ್ಟ್ ಡೇ ಕೂಡ ನೈವೇದ್ಯಗೆ ಅಂತ ಪಾಯಸ ಮಾಡಿದ್ದೆ. ಎಲ್ಲ ಪೂಜೆ ಆದಮೇಲೆ ಇನ್ನು ಥರ್ಡ್ ಡೇ ಕೂಡ ನಾವು ನೈವೇದ್ಯಗೆ ಅಂತ ಅವಲಕ್ಕಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಥರ್ಡ್ ಡೇ ಏನಂತಂದರೆ, ಮನೇಲಿ ಎಷ್ಟು ಜನ ಮುತ್ತೈದೆಯರು ಇರ್ತಾರೋ ಅಷ್ಟು ಜನ ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಾದಮೇಲೆ ಮಡಿಲಕ್ಕಿ ಕೂಡ ದೇವರಿಗೆ ಕೊಟ್ಟು ಆಮೇಲೆ ಅಕ್ಷತೆ ಹಾಕಿ ಮನೇಲಿದ್ದವ್ರಿಗೆಲ್ಲರಿಗೂ ಮುತ್ತೈದೆಯವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ದೇವ್ರನ್ನ ದಕ್ಷಿಣದ ಕಡೆ ನಾವು ತಿರುಗಿಸ್ಬೇಕು. ಅಂದರೆ ದಕ್ಷಿಣದ ಕಡೆ ಎಳ್ಕೋಬೇಕು. ದೇವ್ರನ್ನ ಯಾವುದೋ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ದೇವ್ರನ್ನ ತೆಗಿಯೋದಲ್ಲ. ದೇವ್ರನ್ನ ದಕ್ಷಿಣದ ಕಡೆ ಎಳೆದ್ಬಿಟ್ಟು ಆಮೇಲೆ ನಾವು ದೇವ್ರನ್ನ ತೆಗಿಬೇಕಾಗುತ್ತೆ. ಮತ್ತು ದೇವ್ರು ಇಟ್ಟಿರೋ ಕಳಸದ ನೀರನ್ನ ತುಳಸಿ ಗಿಡಕ್ಕೆ ಹಾಕಬೇಕು. ಮತ್ತು ಅಲ್ಲಿ ಅಕ್ಕಿನ ಮನೇಲಿ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಮತ್ತು ಕಾಯಿ ಕೂಡ ಸ್ವೀಟ್ ಮಾಡಿಕೊಂಡು ಅಕ್ಕಿ ಕಾಯಿನಲ್ಲಿ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ದೇವ್ರ ಮೇಲೆ ಇದ್ದಿದ್ದ ತಾಳಿನ ಮನೇಲಿ ಯಾರು ಮದುವೆ ಆಗಿರಲ್ವೋ ಇನ್ನು ಆ ಹೆಣ್ಮಗು ಆ ತಾಳಿನ ಕಟ್ಕೊಂಡ್ರೆ ಬೇಗ ಕಂಕಣ ಭಾಗ್ಯ ಬರುತ್ತೆ ಅಂತ ಹೇಳ್ತಾರೆ. ಮನೇಲಿ ಎಲ್ಲರಿಗೂ ಮದುವೆ ಆಗಿದ್ದರೆ ಆ ತಾಳಿನ ತುಳಸಿ ಗಿಡಕ್ಕೆ ಹಾಕಬೇಕು ಅಂತ ಹೇಳ್ತಾರೆ. ಈ ಥರ ಮಾಡೋದ್ರಿಂದ ಈ ಥರ ಶ್ರದ್ಧೆಯಿಂದ ಮಾಡೋದ್ರಿಂದ ಪ್ರತಿ ಮನೆಯಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ಆಯಸ್ಸು, ಯಶಸ್ಸು ಕೊಟ್ಟು ಕಾಪಾಡ್ತಾಳೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ. ಆದರೆ ಒಂದು ರೀತಿ ನೀತಿ ತಿಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇಲ್ಲ, ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಏನಿಲ್ಲ. ಸಿಂಪಲ್ಲಾಗೆ ಪೂಜೆ ಮಾಡಿದ್ರೂ ಕೂಡ ಈ ಥರ ಫಾಲೋ ಮಾಡಿ ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಒಳ್ಳೆಯದಾಗುತ್ತೆ ಅಂತ
ಹೇಳ್ತೀನಿ. ನಾನೊಂದ್ ಸ್ವಲ್ಪ ತಿಳ್ಕೊಂಡು ನಿಮ್ಗೂ ಒಂದ್ ಸ್ವಲ್ಪ ತಿಳಿಸಿದೀನಿ. ಪ್ರತಿಯೊಬ್ರ ಮನೆಯಲ್ಲೂನು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ, ಸಂಪತ್ತು ತುಂಬಿರ್ಲಿ ಅಂತ ನಾನ್ ದೇವ್ರ ಹತ್ರ ಕೇಳ್ಕೊಂತೀನಿ.